ಊರ್ಮಾಸ್ ಕಿಚನ್ಗೆ ಸ್ವಾಗತ. ಹೋಮ್ ಮೇಡ್ ಸಾಂಬಾರ್ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ. ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಬ್ಯಾಡ್ಗೆ ಮತ್ತು ಗುಂಟೂರು ಸೇರಿಸಿ ನಾನು 100 ಗ್ರಾಮಷ್ಟು ಮೆಣಸಿಕಾಯಿನ ತೊಗೊಂಡಿದ್ದೀನಿ. 120 ಗ್ರಾಮಷ್ಟು ಹವೀಜ, 3 ಟೀ ಸ್ಪೂನ್ ಉದ್ದಿನಬೇಳೆ, 2 ಟೀ ಸ್ಪೂನ್ ಕಡಲೆಬೇಳೆ, 25 ಗ್ರಾಮ್ ಜೀರಿಗೆ, ಸ್ವಲ್ಪ ಚಕ್ಕೆ, ಇಂಗು, ಕರಿಬೇವು. ಮೊದಲಿಗೆ ಒಂದು ಪ್ಯಾನ್ನ ಇಟ್ಕೊಳ್ಳೋಣ. ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈಗ ಕರಿಬೇವನ್ನ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿರ್ತಕ್ಕಂಥ ನೀರಿನ ಅಂಶ ಹೋಗಬೇಕು, ಅಲ್ಲಿವರೆಗೆ ನೀವು ಇದನ್ನು ಹುರಿಬೇಕಾಗುತ್ತೆ. ಯಾಕೆ ಅಂದರೆ ಸಾಂಬಾರು ಪುಡಿ ತುಂಬ ದಿನ ಇಟ್ಟರೂ ಕೆಡೋದಿಲ್ಲ, ಇಲ್ಲಾಂದರೆ ಅದು ಹಾಳಾಗ್ಬಿಡುತ್ತೆ. ಈಗ ಒಂದೊಂದನ್ನೇ ನಾವು ಈ ಥರ ಹಾಕಿಬಿಟ್ಟು ಸಪ್ರೇಟಾಗಿ ಇದನ್ನು ಹುರ್ಕೋಬೇಕಾಗುತ್ತೆ. ನೋಡಿ, ಹವೀಜನ ಹುರಿತಾ ಇದ್ದೀನಿ. ಇದಕ್ಕೆ 1-2 ಸ್ಪೂನ್ ಎಣ್ಣೆ ಸೇರಿಸ್ಬಿಟ್ಟು ಇದಕ್ಕೆ ಕೆಂಪಗೆ ಆಗೋವರೆಗೂ ಸ್ವಲ್ಪ ಸ್ಮೆಲ್ ಬರುತ್ತೆ. ನಿಮ್ಗಾಗಲೇ ಗೊತ್ತಾಗ್ಬಿಡುತ್ತೆ ಇದು ಎಷ್ಟು ಹುರ್ಕೋಬೇಕು ಅಂತ. ನೋಡಿ, ಇದು ಬಣ್ಣ ಚೇಂಜ್ ಆಗಿದೆ. ಇಷ್ಟು ಹುರಿದ್ರೆ ಸಾಕು. ಇದೆಲ್ಲ ಒಂದು ಪ್ಲೇಟಲ್ಲಿ ಹಾಕ್ಕೊಂಬಿಡಿ. ಇದೆಲ್ಲ ಆರಬೇಕು. ಕಡಲೆಬೇಳೆ ಪ್ರತಿಯೊಂದಕ್ಕೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ನಾನು ಕೆಂಪಗೆ ಹುರ್ಕೊತಾ ಇದ್ದೀನಿ. ಇದು ಕೆಂಪಗಾಗಿದೆ, ತೆಗೆದುಬಿಡೋಣ. ಉದ್ದಿನಬೇಳೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರ್ಕೊಳ್ಳೋಣ. ಇದು ಸ್ವಲ್ಪ ಹುರಿದಾದ್ಮೇಲೆ ಜೀರಿಗೆ ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಜೀರಿಗೆ ತುಂಬ ಹುರಿಯೋದು ಬೇಕಾಗಿಲ್ಲ, ಇದು ಸಿಡಿತಾ ಇರುತ್ತೆ ಆಗ, ಅಥವಾ ಬಣ್ಣ ಚೇಂಜ್ ಆಗುತ್ತೆ, ನೀವು ಆಗ ಇದನ್ನು ತೆಗೆದುಬಿಡ್ಬೋದು. ನೋಡಿ, ಇದು ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಈಗ ಇಷ್ಟು ಹುರಿದ್ರೆ ಸಾಕು. ಚಕ್ಕೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದ್ರದ್ದು. ಸ್ವಲ್ಪ ಎಣ್ಣೆ ಹಾಕಿ ಕೆಂಪಗೆ ಹುರ್ಕೊಳ್ಳೋಣ. ಇದು ಅರ್ಧ ಹುರಿದಾದ್ಮೇಲೆ ಇದಕ್ಕೆ 1 ಸ್ಪೂನಷ್ಟು ಮೆಂತೆ ಹಾಕ್ತಾ ಇದ್ದೀನಿ ನಾನು. ಮೆಂತೆ ತುಂಬ ಹಾಕಿಬಿಟ್ರೆ ಸಾರಿನ ಪುಡಿ ಆಗುತ್ತೆ, ಸೊ ನೀವು 1 ಸ್ಪೂನ್ ಮಾತ್ರ ಹಾಕ್ಕೊಳ್ಳಿ. ನೋಡಿ, ಇದು ಸಿಡಿತಾ ಇದೆ ಮೆಂತೆ, ಸಾಕೀಗ. ಮೆಣಸಿನ್ಕಾಯಿ ಯಾವುದೇ ನೀವು ಹುರಿಬೇಕಾದ್ರೂ ಕೂಡ ಫ್ಲೇಮನ್ನು ಮಾತ್ರ ಜಾಸ್ತಿ ಮಾಡ್ಕೋಬೇಡಿ. ಇದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಹುರ್ಕೊಳ್ಳೋಣ. ನೀವು ಮೆಣಸಿಕಾಯಿ ಎಷ್ಟು ಹುರಿಬೇಕು ಅಂತಂದರೆ ಇದು ಮುರಿದು ನೋಡಿದ್ರೆ ಪಟ್ ಅಂತ ಮುರಿಬೇಕು, ಅಷ್ಟು ನೀವು ಹುರಿಬೇಕಾಗುತ್ತೆ. ನಾನು ಇಲ್ಲಿ ಇಂಗನ್ನು ಪೌಡ್ರ್ ತೊಗೊಂಡಿದ್ದೀನಿ, ಅದಕ್ಕೋಸ್ಕರ ಬಿಸಿ ಇರುವಾಗಲೇ ಅದ್ರ ಮೇಲೆ ಹಾಕ್ತಾ ಇದ್ದೀನಿ. ನೀವು ಕಾಳು ತೊಗೊಂಡಿದ್ರೆ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಸ್ವಲ್ಪ. ನೋಡಿ, ಇದು ಕಲರ್ ಚೇಂಜ್ ಆಗ್ತಾ ಇದೆ. ಇಷ್ಟು ಹುರಿದ್ರೆ ಸಾಕು. ಇದು ತುಂಬ ಇರೋದ್ರಿಂದ ನಾನು 2 ಪಾರ್ಟ್ ಮಾಡಿಕೊಂಡು ಅರ್ಧ ಅರ್ಧ ಮಿಕ್ಸಿ ಮಾಡ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು ನೀವು. ನುಣ್ಣಗೆ ನೈಸ್ ಪೌಡ್ರ್ ಮಾಡಿಕೊಂಡ್ರೆ ಸಾಕು. ಇದನ್ನು ಸಾಂಬಾರಿಗೆ, ಬಿಸಿಬೇಳೆ ಬಾತ್ಗೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇಷ್ಟು ನೈಸಾಗಿ ಪೌಡ್ರ್ ಮಾಡಿಕೊಂಡ್ರೆ ಸಾಕು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.